ಕೂತ್ಕೊಳ್ಳಕ ಅಣ್ಣ ಅಂತ ಕೂತ ಬಂದಂತೆ. ಆವಾಗ ಅವ ಕೇಳಿದಂತೆ ಏನು ಹೊಡೆಯಿತು ತಂಗಿ ಮಾರಿ ಎಂಬುದಾಗಿ. ಅವನಿಗೆ ತಂಗಿಯೇ ಮಾರಿ ಅದು ಗೊತ್ತಿಲ್ಲ. ನೀನು ಹಾಗಲ್ವಲ್ಲ? ಹಾಗಾದ್ರೆ ಏನಾಯ್ತು? ನಿನ್ನ ಕಣವನ್ನು ಕತ್ತರಿಸಿದ ಪಾಪಿಗಳು ಯಾರು? ಸಂತರಿಸುತ್ತಿರುವಂತಹ ಸಂದರ್ಭ ಏಕಾಏಕಿಯಾಗಿ ಮನುಷ್ಯರ ವಾಸನೆ, ಮಾನವರ ರಕ್ತದ ವಾಸನೆ ನಾನಿಗೆ ಹೋದ್ಮೇಲೆ ಅದ್ವಾಡೆಯ ಅದಗೂ ಆ ಸಂದರ್ಭದಲ್ಲಿ ಹಾಗೆ ಅನಿಸಿತ್ತು. ಇನ್ನೇನು ಅವರನ್ನು ತಿನ್ನಬೇಕೆನ್ನುವ ಕಾರಣಕ್ಕಾಗಿ ಹಾಗೆ ತಿನ್ನಬೇಕೆನ್ನುವುದಾಗಿ ಯೋಚನೆ ಮಾಡಿದ್ದೆ. ಅವರನ್ನ ಹುಡುಕುತ್ತಾ ಹೋದ ಹೋದದ್ದು ಒಂದಲ್ಲ ಎರಡಲ್ಲ, ಹಿಂಡು ಮನುಷ್ಯರ ದಂಡು ನನ್ನ ತರಬೇಕಿತ್ತೆ ತರಬೇಕು ಎನ್ನುವುದಾಗಿ ಯೋಚನೆ ಮಾಡಿದೆ. ಈಗ ಅವರನ್ನು ತಿನ್ನಬೇಕು ಎನ್ನುವುದಾಗಿ ಮುಂದಾದ ಆದ್ರೆ ಏನು ಮಾಡೋಣ? ಮನುಷ್ಯರ ಗುಂಪಿನಲ್ಲಿ ಒಂದು ಸುಂದರ ಸ್ತ್ರೀಯೊಬ್ಬಳನ್ನು ನೋಡಿದೆ. ಚಂದ ನಿನಗಿಂತ ಚಂದವೇನೆ? ಹೌದಪ್ಪ, ನನಗಿಂತ ಬಹಳ ಚಂದ. ನೋಡಿದ ತಕ್ಷಣ ಅವಳನ್ನೇ ಮೊದಲು ತಿನ್ನಬೇಕಿತ್ತು. ಅವಳ ಮೇಲೆ ಒಂದು ಮನಸ್ಸಾಯ್ತು ಅಣ್ಣಯ್ಯ. ಯಾಕೆ ನೀನು ಒಂದು ಹೆಣ್ಣೆ? ಯಾಕಣ್ಣಯ್ಯ? ಏನು ಹೆಣ್ಣಿನ ಮೇಲೆ ಹೆಣ್ಣು ಮನಸ್ಸು ಮಾಡುದ? ಹಾಗಲ್ಲ ಅಣ್ಣಯ್ಯ, ನೀನು ಗಂಡಿನ ಮೇಲೆ ಮನಸ್ಸು ಮಾಡಿದೆ. ಹೌದು, ಗಂಡಿನ ಮೇಲೆ ಮನಸ್ಸಾಗಿತ್ತು. ಆದ್ರೆ ಹೆಚ್ಚಿನದಾದ್ದು ಆ ಹೆಣ್ಣಿನ ಮೇಲೆ ಅಣ್ಣಯ್ಯ. ನೋಡುವುದಕ್ಕೆ ಸುಂದರ ಇದ್ದಳು. ಅವಳನ್ನು ನಾನು ಪಡೆಯಬೇಕು. ಪಡೆದು ಮಾಡುವುದೇನು? ಅಲ್ಲ, ನಿಮಗೆ ನಿಮ್ಮ ಪಕ್ಕದಲ್ಲಿ ಅವಳು ಇರಬೇಕೆನ್ನುವ ಕಾರಣಕ್ಕಾಗಿ ಹೋಗಿ ಕೈ ಹಾಕುವುದಕ್ಕೆ ಮುಂದಾದೆ. ಆದರೆ ಅವಳ ಗಂಡ ಪಾಪಿ ಶ್ವೇತಕುಮಾರನಂತೆ. ಹೌದೌದು, ಮದುವೆ ಆಗಿದೆ. ಆದ್ರೂ ತೊಂದರೆ ಇಲ್ಲ ಬಿಡಿ. ಆದ್ರೂ ಮುಂದಾದ ನಾನು ಆ ಪಾಪಿ ಶ್ವೇತಕುಮಾರ ಮುಂದಾದಂತಹ ಸಂದರ್ಭದಲ್ಲಿ ನಮ್ಮೆರಡು ಕರಗಳನ್ನ ಕತ್ತರಿಸಬೇಕು. ರುದ್ರಪುರದ ಅಧಿಕಾರಿ ಶ್ವೇತಕುಮಾರ ನಿನ್ನ ಕರವನ್ನು ಕತ್ತರಿಸಿದರು. ನಾನು ಹೋಗ್ತೇನೆ. ಹೇಳಿ, ಸಿದ್ಧವಾಗಿ ಹೇಳಿ.
ಸಾರ್ಥಕವಾಯಿತು ಜನ್ಮ. ಸರಿ ಅಪ್ಪ, ಹೋಗು. ಹೋಗ್ತೇನೆ. ಆ ನರ ಕುರಿಯನ್ನ ಬಡಿದು ತುಂಡು ತುಂಡು ಮಾಡಿ ಹಾಕ್ತೇನೆ. ಆ ಹೆಣ್ಣನ್ನ ಹೊಡೆದು ಬೀಸಾಡ್ತೇನೆ. ಹಾಳು ಮಾಡಿಬಿಡ. ಹೋಗಿ ಅದು ಯಾರಿಗಾಯ್ತು? ಹಣ್ಣನ್ನ ಹೆಣ್ಣನ್ನ ಹಾಳು ಮಾಡ್ತಾರೆ. ಹಣ್ಣನ್ನು ಕತ್ತರಿಸಿ ತಿನ್ನದಲ್ವಾ? ಹಣ್ಣನ್ನ ತಿನ್ನಬೇಕು, ಹೆಣ್ಣನ್ನು ಕೊಟ್ಟು ತಿನ್ನುವ. ಅಲ್ಲ. ಒಳಗಡೆ ಖರ್ಚಿಗಾಯ್ತು. ಅನುಭವಿಸ್ಬೇಕು. ನಿನಗೆ ಮಳೆದಾಗ ಕಟ್ಟಿ ಹೆಣ್ಣು ಬೇಕಿಲ್ಲ. ಹೌದು, ಹೆಣ್ಣ ಬೇಕು. ಒಂದು ನಾವು ಕೊಡ್ತೇವೆ. ಹೆಣ್ಣನ್ನು ಸರಿ ಕೊಚ್ಚಿ ಗೊಳಿಸುವ, ಉಪ್ಪಿ ಹಾಕುವ. ಅದೇ ಉಪ್ಪಿಗೆ ಹಾಕ್ಲಿಕ್ಕೆ ನೀನು ಅದು ಅಲ್ಲ, ಉಪ್ಪಿಗೆ ಮಾಡ್ಕೊಳ್ತಿದ್ವ. ಅದೆಂತ ಮಾವಿನ ಬಡಿ ಹಾಗೆ ಅಂತ ತಿಳ್ಕೊಳ್ಳುವ. ಅವಳನ್ನು ನಾನೇನು ಅಂತ ನೋಡಿಕೊಳ್ತೇನೆ. ಆಮೇಲೆ ನಾನು ನಂತರ ನೀನು ಮತ್ತೆ ಕೊಚ್ಚುವ. ಉಪ್ಪಿನಕಾಯಿ ಮಾಡೋಬೇಕಿದ್ರೆ ನಿಮಗೆ ವ್ಯವಸ್ಥೆ ಅವಳನ್ನು ಹೇಳ್ಕೊಂಡು ಬರ್ತೇನೆ. ಹೇಳ್ಕೊಂಡು ಬರಬೇಕು. ಸರಿ, ಹೋಗುವ ನಿನಗೆ ಮಂಗಳವಾಗಲಿ ಮಗನೇ. ಹೋಗಿ ಬಾ, ಕಾಯ್ತಾ ಇರ್ತೇನೆ. ಬರ್ತೇನೆ. ನಿನ್ನೆನ್ನಲ್ಲ, ನಾನು ಬಂದ್ರೆ ಮಾತ್ರ ಅಲ್ಲಿ ಬರುದು. ನೀ ಬಂದೇ ಬರ್ತೀಯ. ಅವಳು ಬರ್ತಾಳ. ಜಾಗ್ರತೆ. ಮೂಡಿನ ಕೈ ಹಿಡಿದು ಎಳ್ಕೊಂಡು ಬರ್ತಾಳೆ. ಅಪ್ಪನಿಗೆ ಸೇರಬೇಕಾದ ಮಗನಿಗೆ ಏನಾಗ್ತದೋ ಮಗನಿಗೆ ಅದೇ ಆಗ್ತದೆ. ಯಾವುದು ಅದೇ ನೀವು ಹೇಳಿದ್ದೆ. ಹೇಳೋದು ಯಾವುದು ಅಂತ ಇರಲಿ, ನನಗೊಂದು ಚಿಕ್ಕಮ್ಮ. ಅದು ನೆನಪಿಟ್ಕೊಂಡು ಅವಳು ಹಠ ಮಾಡಿದ್ರೆ ಮತ್ತೆ ಚಿಕ್ಕಮ್ಮನ ಹೆಣ ಬರ್ತದೆ. ಹೆಣಗೊಂಡು ಚಿಕ್ಕಮ್ಮ ನೆನಪಿಟ್ಟು ಹಾಗೆ ನಿಮಗೆ ಒಪ್ಪಿಸ್ತೇನೆ. ಜಾಗ್ರತೆ. ಸರಿ.
10 11 ಅಷ್ಟೇ ನೀನು. ನಿನ್ನ ಯೋಚನೆ ಬಿಟ್ಟದ್ದು ಸರಿಯಾಗುತ್ತೆ. ನೀನ್ ಕಂಡದ್ದೇ ಇವತ್ತು. ಇಲ್ಲ ನೀನು ಕಂಡದ್ದು ಇವತ್ತ. ನಾನು ನಿನ್ನಂತ ಭಾಳ ಜನ ನೋಡಿದ್ದೆ. ನನ್ನಂತವರನ್ನ ಬಿಟ್ಟರೆ ನನ್ನನ್ನು ನೋಡಿಲ್ಲ. ನಿನ್ನಂತವನ್ನ ನಿನ್ನ ಅಪ್ಪನಂತವನು ನೀರು ಕೊಟ್ಟಿದ್ದಾನೆ. ನೀ ಯಾವ ಲೆಕ್ಕ ನನಗೆ? ಅದೇ ಅಪ್ಪನಂತವರನ್ನ, ನನ್ನ ಅಪ್ಪನನ್ನು ನೋಡಿಲ್ಲ, ನನ್ನನ್ನು ನೋಡಿಲ್ಲ. ನಿನ್ನ ನೋಡಿದಾಗ ಲೆಕ್ಕ ಆಯ್ತು. ನಿಮ್ಮ ಅಪ್ಪ ಹೇಗೆ ಲೆಕ್ಕ ಸಿಕ್ಕಿದ್ರು. ಹಾಗೆ ಅಯ್ಯೋ ವೀರ, ಏನಯ್ಯ ವೀರ? ಬೀಸುವ ಬಿರುಗಾಳಿಗೆ ತರ ಕೆಲೆಗಳು ತತ್ತರಿಸುವ ರೀತಿಯಲ್ಲಿ ನಮ್ಮ ದಾನವರ ಪಡೆಯನ್ನು ಸಮರುತ್ತಾ ಕಚ್ಚುತ್ತ ವೀರಾವೇಶದಿಂದ ರಣಮಾರಿಯಂತೆ ಮಿಂಚುತ್ತ ಬಂದವನೇ ಹೌದಲ್ಲ? ಮೆಚ್ಚಲೇಬೇಕು. ಸರಿ, ನಿನ್ನ ಪರಾಕ್ರಮ, ಓಹೋ, ನಿನ್ನ ಸಾಮರ್ಥ್ಯ. ಆದರೆ ಏನು? ಯುದ್ಧ ಕ್ಷೇತ್ರ ಇದು. ಪರಸ್ಪರ ಅಪರಿಚಿತರಲ್ಲಿ ಪರಿಚಯ ಮಾಡಿಕೊಳ್ಳಿದ ಅಪರಾಧ ಅಲ್ಲವೇ ಅಲ್ಲ. ಅದಲ್ಲ. ಹಾಗಿರುವಾಗ ಕೇಳ್ತಾ ಇದ್ದೇನೆ, ಏನಯ್ಯ? ಹೇಳು. ನಮ್ಮಯ್ಯ ವೀರರನ್ನು ಸೋಲಿಸಿರುವಂತ ಮಹಾಸಾಹಸಿಗ ಯಾರು ನೀನು? ನಿನ್ನ ಹೆಸರೇನು? ನಿನ್ನ ಅಪ್ಪ ಅಮ್ಮ ಯಾರು? ಯಾಕಿಲ್ಲಿ ಬಂದೆ? ಯಾಕೆ ಇಷ್ಟೊತ್ತಿಗೆ ಬಂದೆ? ಬೇರೆ ಕಡೆಯಲ್ಲೂ ಕೆಲಸ ಇಲ್ವೋ ಅಥವಾ ನೀವು ಹೋಗ್ಬೇಕು ಅಂತ ನಾನು ಕಳುಹಿ ಕೊಟ್ಟು ಥಟ್ ಅಂತ ಹೇಳು. ಉತ್ತರ ಬೇಕಾ? ಥಟ್ ಅಂತ ಹೇಳು. ಪರಿಚಯ ಬೇಕಾ?
ಸರಿ, ಅದು ಈ ರಣದ ಒಂದು ನಿಯಮವೂ ಹೌದು. ಹೌದು, ಕೆಲವೊಮ್ಮೆ ಶಿಷ್ಟಾಚಾರಕ್ಕೆ ಬಿಟ್ಟದ್ದು. ನಮ್ಮ ಸಂಸ್ಕಾರವನ್ನು ಸೂಚಿಸುತ್ತದೆ. ನೀನು ಆಕ್ರಮಣ ಮಾಡಿದ್ದು ರುದ್ರಪುರಕ್ಕೆ. ಸರಿ, ಈ ರುದ್ರಪುರದ ಅಧಿಕಾರಿ ಅಲ್ಲವೇ? ಅಲ್ಲವೇ? ಶ್ವೇತಕುಮಾರ ಅವ. ಹೌದು, ನೀನಲ್ಲ. ಆತನ ಮಂತ್ರಿ ಒಬ್ಬ ಇದ್ದಾನೆ. ನೀನ ಮಣಿಬಿಂಬ. ನೀನ ನಾನಲ್ಲ. ಆ ಮಂತ್ರಿಯ ಸುಕುಮಾರ ಸಿತಕೇತ. ನೀನಲ್ಲ ಬಿಡು, ನಾನೇ. ನೀನ ಅದು ನಾನೇ. ನೀನಂತ ಸಣ್ಣ ಮಾಡುವುದು ಬೇಡ. ಆಗಿಂದ ನೀನ ಕೇಳಿದೆ. ಒಂದು ಏಳು ಸ್ವರದಲ್ಲಿತ್ತು. ಈಗ ನೀನ ಕೇಳಿದೆ. ಹಾಗೆ ಇರಲಿ ಬಿಡು. ಆದ್ರೆ ಒಬ್ಬ ಮಾನವ ಹುಡುಗ ಎಂಬ ಕಾರಣಕ್ಕಾಗಿ ನನ್ನನ್ನು ತಾತ್ಸಾರ ಭಾವನೆಯಿಂದ ಕಾಣುವುದು ಬೇಡ. ಈಗಾಗಲೇ ನನ್ನ ಪರಾಕ್ರಮ ಏನು ಎಂಬುದನ್ನು ನಿನ್ನ ಕಣ್ಣುಂದೆ ನಾನು ತೋರಿಸಿಕೊಟ್ಟವನಿದ್ದೇನೆ. ಸರಿ, ಅತುಲ ಬಲಾಢ್ಯನು ಅನ್ನುವುದು ಸ್ಪಷ್ಟವಾಗಿದೆ. ಹಾಗಿದ್ರೆ ಇಲ್ಲಿವರೆಗಾಗಿ ಬಂದಿರುವಂತಹ ನೀನು ಯಾವ ಕಾರಣಕ್ಕಾಗಿ ಯುದ್ಧವನ್ನು ಸಾರಿದ್ದೀಯ ಎಂಬುದು ನಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ. ಒಂದು ನಾಡಿನ ಮೇಲೆ ಅಭಿಯೋಗವನ್ನು ನಡೆಸಬೇಕು ಅಂತಾದ್ರೆ 3 ಕಾರಣ ಅಲ್ವಾ? ಹೌದು, ಹೆಣ್ಣು ಹೊತ್ತು ಮಣ್ಣು. ಸರಿ, ಅದು ಕ್ಷೇತ್ರ ವಿಸ್ತರಣೆಗಾಗಿ. ಒಂದು ದೌಷ್ಟ ವಿಗ್ರಹ. ಇಲ್ಲಿ ದೌಷ್ಟತನವನ್ನು ಏನು ಕಂಡರೆ ನೀವೆಲ್ಲ ದೃಷ್ಟಿ ಒಬ್ರು ಸರಿ ಇಲ್ಲ. ನಿನ್ನ ಕಲ್ಪನೆ ಬಿಟ್ಟದ್ದಷ್ಟೇ ಅಲ್ಲ, ಅದು ನೀನು ಹೇಗೆ ಆಗ್ಬೇಕು ಅಂತ ಹೇಳಿಲ್ಲ. ಹಾಗಿದ್ರೆ ಇಲ್ಲಿವರೆಗಾಗಿ ಬಂದು ನಮ್ಮ ಮೇಲೆ ಅಭಿಯೋಗವನ್ನು ನಡೆಸಿದೆ ಅಂತಾದ್ರೆ ನಿನ್ನ ಪರಿಚಯವನ್ನು ಕೇಳಬೇಕು. ಏ ದುರ್ಮತಿ, ದುರ್ಮುಖ ಅಲ್ಲ, ನಿನ್ನ ಮತಿಗೆ ಹೇಳಿದೆ. ಅದು ನಿಮ್ಮ ದುರ್ಮತಿ ಆಯಿತು. ನಮ್ಮ ಮಹಾರಾಜನ ಕುರಿತು ಏನನ್ನು ತಿಳಿದು ಬಂದಿದ್ದೀಯ ನೀನು? ನಿನಗೆ ಅರ್ಥವಾಗದೇ ಇರಬಹುದು. ಈಗ ರುದ್ರಪುರದ ಮೇಲೆ ದಾಳಿಯನ್ನು ನಡೆಸಿದನ್ನು ಗೆಲ್ಲುತ್ತಾನೆ ಅಂತ ಹಮ್ಮಿನಿಂದ ಹೊರಟ್ರೆ ಖಂಡಿತವಾಗಿ ಬಿಡುವವ ನಾನಲ್ಲ. ಕಲನೆ ಯಾರು ನೀನು? ಯಾಕೆ ಅಭಿಯೋಗ ಮಾಡಿದೆ? ಎಲ್ಲವನ್ನ ಹೇಳು. ನಾನೇ ಆದ್ರೆ ಮಾತೇ ಹೇಳಿದ್ರೆ ಕಳೆದು ಬೀಸಾಡ್ತಿದ್ದೆ. ನಾನೇ ದುರ್ಜಯನ ಆದ್ರೆ ಇಷ್ಟೊತ್ತಿನ ಹೆಣೆ ಹುಗಿಬೇಕಿತ್ತು. ಎಮ್ಮಲ್ಲಿಗೆ ನಾನು ಅವನಲ್ಲ. ಅವನ ಒಬ್ಬನೇ ಒಬ್ಬ ಕುಮಾರ ಕಂಠೀರವ. ಯಾರು? ನಾನೇ. ಹೆಸರು ಅಪ್ಪ. ಹೆಣೆ ಹೂಡುವವನಿಗೆ ಹೆಣೆ ಸುಡುವವನ. ಹೌದು, ಹಂಗ ಹುಗಿತಾನೆ ನಾ ಸುಡ್ತೇನೆ. ನಿನ್ನ ಅರ್ಥ ಕಡಿತೇನೆ, ಅರ್ಥ ಹುಗಿದ ಅರ್ಥ ಸುಡ್ತೇನೆ. ಪಾಪಿ ಮಗನೇ ಕೆಟ್ಟ ಸಂಕಟ. ನೀನು ಕುಡಿದು ಹುಗಿತಿದ್ರೆ ಹೌದಾ ಕೇಳ್ತೆ. ಬಹಳ ಸಂತೋಷ. ಯಾಕೆ ನಿಮ್ಮ ಮನೆಯ ಮದುವೆ ಆದ್ಮೇಲೆ ಆಗಿತ್ತಲ್ಲ, ಚಂದ ಇದ್ದಾಳ. ಆಗಲಿ ಬರುವಾಗ ಪಥಮಧ್ಯದಲ್ಲಿ ನನ್ನ ಅತ್ತೆ ದೇವಿಯವರು ಕಾಣ ಸಿಕ್ಕಿದ್ರೇನೋ ನನಗೂ ಗೊತ್ತಿಲ್ಲ. ಕರಾಳ ನೇತ್ರೆ ಏನೋ ಅಬ್ಬರದಲ್ಲಿ ನಾಲ್ಕು ಮಾತಾಡಿದ್ರಂತೆ. ಆಮೇಲೆ ನಿಮ್ಮ ಮಹಾರಾಜ ಶ್ವೇತಕುಮಾರ ಅವಳ 2 ಕೈಯನ್ನು ಕಾಣಿದ್ದಾನೆ. ಹೌದೌದು, ಅವರಾದ ಕೃಷ್ಣಕ್ಕೆ ಬಿಟ್ಟಿದ್ದಾರೆ. ಅವಳನ್ನು ಒಮ್ಮೆ ಕೊಂದ್ರು ನಾವು ಇಷ್ಟು ಸಿಟ್ಟು ಮಾಡ್ತಾ ಇರಲಿಲ್ಲ. ಹೌದಾ? ಸತ್ತಿದ್ದಾಳಂದಾಗಿ ಸಮಾಧಾನ ಪಡ್ಕೊಳ್ತಾ ಇದ್ದೇವೆ. ಒಂದು ಸಾಯಿಯ ಒಳ ಮನಸ್ಸಲ್ಲಿ ನಿಮಗೂ ಉಂಟು. ಹಾಗಲ್ಲ ಕೆಟ್ಟವನೇ. 2 ಕೈಯನ್ನು ಕತ್ತರಿಸಿದ್ದೀಯ. ಹೌದು, ಊಟ ಆದ್ರೆ ನಾವು ಮಾಡಿಸ್ಬೋದು. ನಿತ್ಯನಿಗೆ ಕೆಟ್ಟ ಕರ್ಮ ಮಾಡ್ತಾ ಇದ್ದೇವೆ ನೋಡಿ. ನಿಮ್ಮ ಅತ್ತೆ ನಿಮ್ಮ ನಮ್ಮತ್ತೆ ಪ್ರೀತಿ ಅತ್ತೆ ಕೆಲಸಕ್ಕೆ ಜನ ಬೇಕು ಹುಡ್ತಾ ಬಂದಿದೆ. ಬರ್ತೀಯಾ? ನಮ್ಗೆ ಬೇರೆ ಕೆಲಸ ಉಂಟಲ್ಲ. ಆ ಬೇರೆ ಕೆಲಸ ಬೇರೆ ಜನ ನಿಯೋಜನೆ ಮಾಡುದು ಅಲ್ಲ. ಹಾಗಾಗುದು ಪ್ರತಿ ಪತಿಯನ್ನು ಪಡೆದು ಒಪ್ಪಿಸುವುದ ದ್ವಾರ. ನಿಮ್ಮೊಡೆಯನ ಹೆಂಡತಿ ಬಹಳ ಚಂದ ಇದ್ದಾಳಂತೆ. ಅವಳನ್ನು ಹೇಳ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ. ನೋಡು, ಈ ಪ್ರಕರಣದಲ್ಲಿ ನೀನು ತಲೆ ಹಾಕಬೇಡ. ನೀ 4 ದಿವಸ ಬದುಕಬೇಕು, ಬಾಳ್ಬೇಕು. ನನ್ನ ಶಕ್ತಿಗೆ ಎದುರಾದ್ರೆ ಪರಿಣಾಮ ಕೆಟ್ಟದಾಗ್ತದೆ. ಕಲಿಕಲದ ಕಳಂಪವನೆ
ಬ್ರಹ್ಮನಿಗೆ ಲೆಕ್ಕಾಚಾರ ಮಾಡುವ ಮಗ ನಾನು. ಲೆಕ್ಕಾಚಾರ ನೀ ಹೇಳ್ಕೊಳ್ತೀಯ. ನನ್ನ ಲೆಕ್ಕ ಯಾವತ್ತು ಚೊಕ್ಕ. ಒಂದು ಕೆಲಸ ಮಾಡು, ಏನೋ ಇವತ್ತಿನಿಂದ ಬ್ರಾಹ್ಮಣಿಗೆ ಬಿಡು. ಯಾವನೊಟ್ಟಿಗೆ ಲೆಕ್ಕಾಚಾರ ಮಾಡ್ಲಿಕ್ಕೆ ಅವನು ಲೆಕ್ಕಾಚಾರ ಮಾಡಿ ನಿನಗೆ ಕೊಡ್ಬೇಕಾದ್ ಕೊಡ್ತೀನಿ. ನೋಡು